ಇನ್ನು ಮುಂದಿನ ಗಣಿತಗಳೆಲ್ಲ ವಿಚಾರ ಮಾಡಿ ಬರ್ತಾವ. ಮಾಡ್ರಿ. ಈಗ ಇದನ್ನು ಒಟ್ಟ ಗಣಿತ ತಪ್ಪಬಾರ್ದು ಒಂದು ಮಾದರಿ ಹಾಕಿನಿ. ಇದನ್ನು 65 ಲಾಭಾನಿ ಬಗ್ಗೆ ಎಲ್ಲ ರೀತಿ ಗಣಿತಗಳು ಬಂದು ಇನ್ನು ಮುಂದೆ ಥಿಂಕಿಂಗ್ ಪವರ್ ಗಣಿತದ್ದು ಬರ್ತಾವೆ. ಅವತ್ತನ್ನು ಟೆಸ್ಟ್ ಪೇಪರ್ದಾಗ ಕೊಡ್ತೀನಿ. ಈಗ ಬೇಸಿಕ್ ಲಾಭಾನಿ ಲೆಕ್ಕ ಮಾಡೋದಾಯ್ತಾರೆ ವಿಡಿಯೋ ಒಂದು ಮಾಡಿರಿ. ಬೋರ್ಡ್ ಕಡೆ ನೋಡಿರಿ. ಎಲ್ಲರೂ ನಾನು ತಿಳಿಸುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಏನು ಹೇಳಿ ನಾವು ಮಾರಾಟದ ಬೆಲೆ ಅದಾವು ನೋಡ್ರಿ. ರೂಪಾಯಿಗೆ ಮಾರುವುದರಿಂದ ಅಂದರೆ ನೀವೇನು ಮಾಡಬೇಕು, ಮಾರಾಟದ ಬೆಲೆ ಅಂತ ತಿಳ್ಕೋಬೇಕು. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ? 3,000 ರೂಪಾಯಿ ಅದ. ಆಮೇಲೆ ಹಾನಿ, ಶೇಕಡ ಹಾನಿ ಬರೋಬ್ಬರಿ ಶೇಕಡ 25 ಹಾನಿ. ಈಗ ನೋಡ್ರಿ, ಶೇಕಡ ಮಾರಾಟದ ಬೆಲೆ ತಗೋಬೇಕು ನೀವು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ಇದನ್ನು ಕೊಂಡ ಬೆಲೆ ಅಂತ ತಿಳ್ಕೊರಿ 100. ಇದು ಹಾನಿ ಕಳೀರಿ ಇದ್ರಾಗ 20, ಇದು 25, ಮೈನಸ್ 25 ಇದು ಕೊಟ್ಟು 75 ರೂಪಾಯಿ ಆಯ್ತು. ಮಾರಾಟದ ಬೆಲೆ ಎಷ್ಟಾಯ್ತು? 75 ರೂಪಾಯಿ ಆಯ್ತು. 75 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಎಷ್ಟಿರ್ತದೆ? 25 ರೂಪಾಯಿ ಹಾನಿ ಆಗ್ತದೆ. 75 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆಗೆ 25 ರೂಪಾಯಿ ಹಾನಿ. ಒಟ್ಟು ಹಾನಿ ಕೇಳ್ಯಾನಂದ್ರೆ ಏನು ಹಚ್ಚಬೇಕು ನೋಡಿ. ಎಷ್ಟದ? 3,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 3,000 ಮಾರಾಟದ ಬೆಲೆ ಇದ್ದಾಗ ಎಷ್ಟಿರ್ತದೆ? 3,000 ಗುಂಡ್ಲೆ 25 ಸರಾಸರಿ 75. ಮಾರಾಟ ಬೆಲೆ ಹಚ್ಕೋಬೇಕಲ್ಲ. 25 ಒಂದಲೆ 25 ಮೂರಲೆ 3 ಒಂದಲೆ 3,000 ಬರೋಬ್ಬರಿ. ಈ ವ್ಯವಹಾರದಲ್ಲಿ ಆದ ಹಾನಿ ಎಷ್ಟು? 1,000 ರೂಪಾಯಿ. ಆನ್ಸರ್ ಈಕ್ವಲ್ ಟು 1,000 ರೂಪಾಯಿ ಹಾನಿ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, ಎ. ನೋಡಿ, ಇನ್ನು ಮುಂದೆ ಯಾವ ವಿಡಿಯೋ ಚಾಲು ಆಗ್ತಾವ ಅನ್ನೋದು ನಾನು ನಿಮಗೆ ನಾಳೆ ಮೆಸೇಜ್ ಹಾಕ್ತಾನೋ. ಈ ಗಣಿತಗಳನ್ನು ಚೆನ್ನಾಗಿ ನೋಡಿಕೊಂಡು ರಿವಿಷನ್ ಮಾಡಿರಿ. ನಿಮಗೆ ಲಾಭ ಹಾನಿ ಲೆಕ್ಕದ ಮೇಲೆ ನಾವು ಇವಷ್ಟು ತಿಳಿಸಿ ಹೇಳಿದ್ದೀವಿ ಅನ್ನೋದು ನಿಮ್ಗೆ ಗುರ್ತಾಗ್ತದೆ. ಈ ಲೆಕ್ಕಗಳು ಬೇಸಿಕ್ ನಿಮಗೆ ಬಂದು ಅಂದ್ರೆ ಮುಂದೆ ಶೇಕಡ ಲೆಕ್ಕಗಳು ಭಾಳ ಸರಳವಾಗಿ ಬರ್ತದೆ ನಿಮಗೆ. ಈ ಲೆಕ್ಕಗಳು ನೀವು ಪರ್ಫೆಕ್ಟ್ ಕಲ್ತ್ರಿ ಅಂತಂದ್ರೆ ಮುಂದೆ ಶೇಕಡಾದಾಗ ನೀವು ಅರ್ಥ ಮಾಡ್ಕೊಂಡು ಕಿಶನ್ ಎಲ್ಲ ಶೇಕಡ ಲೆಕ್ಕ ಅಂದ್ರೆ ಹಿಂಗೆ ಇರ್ತಾವವು. ಆದ್ರೆ ಶೇಕಡಾದಾಗ ಅಂದ್ರೆ ಬರೀ 100ಕ್ಕೆ ಕಂಡು ಹಿಡಿಬೇಕಾಗಿರ್ತದೆ. ಲಕ್ಷ ಪಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೋರಿ. ಇದು ಮುಂದೆ ನನ್ನ ನಂಬರ್ ಹೊಸದು ಬರ್ತದೆ ನಾಳಿಂದ.